ರೈತರಿಗಾಗಿ ನಾನು ಸಾಯಲೂ ಸಹ ಸಿದ್ಧ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್. ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದರೂ ಕೂಡ ಕರಿಮಸೂತಿ, ಕಿಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಗಳ ಕೆನಾಲ್ಗಳಿಗೆ ನೀರು ಹರಿಸುವುದನ್ನು ನಿಲ್ಲಿಸಿರುವ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ನೇತೃತ್ವದಲ್ಲಿ ನೂರಾರು ರೈತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್, ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಇದ್ದರೂ ಕೂಡ ಏಕಾಏಕಿ ಕೆನಾಲ್ಗಳಿಗೆ ನೀರು ಹರಿಸಿರುವುದನ್ನು ನಿಲ್ಲಿಸಿರುವುದು ರೈತರ ಮೂಲಭೂತ ಹಕ್ಕು ಕಸಿದುಕೊಂಡಂತಾಗಿದ್ದು, ನಮ್ಮ ಪ್ರತಿಭಟನೆಗೆ ಮಣಿದು ನಿನ್ನೆ ರಾತ್ರಿಯೇ ಕೆನಾಲ್ಗಳಿಗೆ ನೀರು ಹರಿಸುವ ನಿರ್ಧಾರ ಕೈಗೊಂಡಿರುವಿರಿ. ಒಂದು ವೇಳೆ ಮತ್ತೊಮ್ಮೆ ಕುಂಟು ನೆಪ ಹೇಳಿ ನೀರು ಹರಿಸುವುದನ್ನು ನಿಲ್ಲಿಸಿದಲ್ಲಿ ರೈತರೊಂದಿಗೆ ಜಾಕ್ವೆಲ್ಗೆ ತೆರಳಿ ನೀರು ಹರಿಸುತ್ತೇವೆ ಎಂದು ಎಚ್ಚರಿಸಿದ ಅವರು, ರೈತರಿಗಾಗಿ ನಾನು ಸಾಯಲೂ ಸಹ ಸಿದ್ಧ ಎಂದು ಗುಡುಗಿದರು. ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಮಾತನಾಡಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೀರಾವರಿ ಸಚಿವರು ಇದ್ದಾಗ ಮಂಜೂರಾಗಿದ್ದ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ದಿಕ್ಕನ್ನು ತಪ್ಪಿಸಿದ ಹಾಲಿ ಶಾಸಕರು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು, ಮುನ್ಸೂಚನೆ ಇಲ್ಲದೆ ನಿಗದಿತ ಸಮಯದವರೆಗೂ ಕೆನಾಲ್ಗಳಿಗೆ ನೀರು ಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಜೊತೆಗೆ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಬಿಜೆಪಿ ಮುಖಂಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ ಎ ಮುದುಕಣ್ಣವರ್ ಮಾತನಾಡಿ, ಅಥಣಿ ಕ್ಷೇತ್ರದ ರೈತರಿಗೆ ಮೋಸ ಮಾಡಲು ಬಿಡುವುದಿಲ್ಲ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಸ್ಥಳೀಯ ಶಾಸಕರು ಈಗೆಲ್ಲಿ ಹೋಗಿದ್ದಾರೆ? ರೈತರು ನೀರಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಶಾಸಕರು ಮಂತ್ರಿಗಿರಿಗಾಗಿ ಊರಿಂದ ಊರಿಗೆ ತಿರುಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದವರು, ನಿಮ್ಮ ಡಾಂಬಿಕ ಮತ್ತು ಸುಳ್ಳು ಭರವಸೆಗಳು ರೈತರ ನಂಬಿಕೆ ಕಳೆದುಕೊಳ್ಳುತ್ತಿವೆ ಎಂದರು. ಬಿಜೆಪಿ ಮುಖಂಡ ಸತ್ಯಪ್ಪ ಬಾಗಣ್ಣವರ್ ಮಾತನಾಡಿ, ರೈತರಿಗೆ ಅಪಮಾನವಾದರೆ ಮೆಟ್ಟಿನಿಂದ ಹೊಡೆಯುವೆ ಎಂದು ಹೇಳುತ್ತಿರುವ ಶಾಸಕರು ಈಗ ರೈತರಿಗೆ ಅಪಮಾನವಲ್ಲ, ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈಗ ಯಾರಿಂದ ಯಾರಿಗೆ ಮೆಟ್ಟಿನಿಂದ ಹೊಡೆಯಬೇಕು ಎಂದು ಪ್ರಶ್ನಿಸಿದ ಅವರು, 2028ರ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಎಂದರು. ಪ್ರತಿಭಟನಾ ಸಭೆಯಲ್ಲಿ ಕಾಗವಾಡ ಮಂಡಲ ಅಧ್ಯಕ್ಷ ಅರುಣ್ ಗಣೇಶ್ವಾಡಿ, ನಿಂಗಪ್ಪ ನಂದೇಶ್ವರ್, ಸಂಪತ್ ಕುಮಾರ್ ಶೆಟ್ಟಿ, ಗುರಪ್ಪ ಮಗದುಂ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಅಶೋಕ್ ಎಲ್ಲಡಗಿ, ರವಿ ಪೂಜಾರಿ, ಸಂತೋಷ್ ಕಕಮರಿ, ಮಲ್ಲಿಕಾರ್ಜುನ್ ಅಂದಾನಿ, ನಾನಾಸಾಬ್ ಅವತಾಡೆ, ನಿಶಾಂತ್ ದಳವಾಯಿ, ಗುರು ಆಜೂರ್, ಪ್ರಕಾಶ್ ಮೋರೆ, ಬಾಳು ಮಗದುಂ, ಮಲಕು ಕೆಂಪಿ, ಬಾಹುಬಲಿ ಭುಜಪ್ಪಗೋಳ್, ಮುತ್ತಣ್ಣ ಸಂತಿ, ಶಿವು ಸಿಂಧೂರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾವೇಶಗೊಂಡ ರೈತರು ದ್ವಿಚಕ್ರ ವಾಹನದ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿ ತಲುಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಒತ್ತಾಯದ ಮೇರೆಗೆ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಆಗಮಿಸಿದ ನೀರಾವರಿ ಇಲಾಖೆ ಅಧಿಕಾರಿ ಪ್ರವೀಣ್ ಹುಣಶಿಕಟ್ಟಿ ಮೇಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿದಾಗ, ಮಳೆ ಪ್ರಮಾಣ ಕಡಿಮೆಯಾದ ಪರಿಣಾಮ ಸರ್ಕಾರ ಹೊರಡಿಸಿದ ಆದೇಶದ ಹಿನ್ನೆಲೆಯಲ್ಲಿ ಕೆನಾಲ್ಗಳಿಗೆ ನೀರು ಹರಿಸುವುದನ್ನು ಸ್ಥಗಿತಗೊಳ್ಳಲಾಗಿತ್ತು ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯ ಕೊನೆಯಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಶಾಸಕ ಮಹೇಶ್ ಕುಮಠಳ್ಳಿ ಮನವಿ ಸಲ್ಲಿಸಿದರು. ಅರೆ ಇವತ್ತು ಮಳೆಗಾಲ ಜೂನ್ನಿಂದ ಅಕ್ಟೋಬರ್ವರೆಗೆ ನಾವು ನೀರು ಬಿಡಬೇಕಲ್ಲ, ಎಲ್ಲ ಗುಡಿ ನೀರು ಸ್ಟೋರೇಜ್ ಬೇಕು. 6 TMC ಸುಮಾರು 8ರಿಂದ 10 ವರ್ಷ ಇಂಪ್ರೂವ್ ಐತಿ. ಒಂದು 2 TMC ಹೋದ್ರೆ 4 TMC ನೀವು ಉಳಿತದ 2 ತಿಂಗಳ ಮಾತ್ರ ನಡೆಯತೈತಿ. ಈಗ ನೀವು ಜಾಗಿನ ಮಳೆ ಆಯ್ತು, ನೀರು ಬಂತು, ಈಗ ರೈತರ ಬೆಳೆಯಲ್ಲ ನುಕ್ಸಾನಾಗಲಿಲ್ಲ, ಕಂಪಾಯ ಆಗಲಿಲ್ಲ, ಅಲ್ಲಿ ಇಲ್ಲ. ಏನು ಕ್ಯಾಲ್ಕುಲೇಷನ್ ಇಲ್ಲ. ಈಗ ಕರೆಂಟ್ ದಯವಿಟ್ಟು ವಿನಂತಿ ಮಾಡ್ಕೊತೀವಿ ನಾವು. ಅದು 7 ತಾಸು ಇತ್ತಂತ ಈಗ 6 ತಾಸು ಮಾಡ್ಯಾರು. ಮುಂಜಾನೆ 6ರಿಂದ 10 ಗಂಟೆ ತನಕ 4 ತಾಸು. ಅದು ಇಪ್ಪರಿಗೆ ಗೇಟ್, ಒಂದು ಗೇಟ್ ಹೊಡೆದು ಅಂತ ಇದು ನಾವು ಹೋಗಿ ನೋಡಿ ಬಂದೀನಿ. ಅಲ್ಲಿ ಬರೀ ನಾಟಕ ನಡೆಸಿರಲ್ಲಿ ಅಲ್ಲ, ನೀವು ಎಲ್ಲೆಲ್ಲಿ ತಿನ್ನೋರು ಏನೇನು ಮಾಡೋರು, ನೀವು ಆ ಗೇಟ್ದಾಗ ತಿನ್ನೋರು ಅಲ್ಲ. 4 ಅಲ್ಲಿ ಒಂದು ಭಾಳ 10 ಲಕ್ಷ 20 ಲಕ್ಷ ಖರ್ಚು ಮಾಡಿದ್ರೆ ಅದು ಗೇಟ್ ದುರಸ್ತಾಗ್ತಿದ್ದು ಅಲ್ಲಿ ಹೊಲಸು ಹಿಡಿಸ್ಕೊಂತಾರ. 104 TMC ನೀರು ತರಬೇಕು. ಈ ಭಾಗದೆಲ್ಲ ನಾವು ಬೆಳೆ ಬೆಳಿಬೋದು. ಕರೆಂಟ್ ಬಂದ್ ಮಾಡಿಬಿಟ್ಟು ನೀರಿನ ದುಡ್ಲಿ
ಎಷ್ಟು ಕೋಟಿಗಟ್ಟಲೆ ಇವಲ್ಲಿ ಬಹಳ ತಿಂದಿರ್ಬೇಕು 10-20 ಲಕ್ಷ 1 ಕೋಟಿ ರೂಪಾಯಿ ಕಡೆ ನಮ್ಮ ರೈತರದು ನೂರಾರು ಕೋಟಿ ರೂಪಾಯಿ ನಮ್ಮೆಲ್ಲ ಬೆಳೆಯೆಲ್ಲ ಒಣಗೋದು ಜಲಾರಿ ನಾಚಿಕೆ ಬೇಕಲ್ಲ ಇಷ್ಟು ನಾಚಿಕೆ ಬೇಕು ಅದು ಬಿಟ್ಟಿದ್ರೆ ಅದಕ್ಕ ಈ ರೀತಿ ನಡೆಸ್ಕೊಳಂಗಿಲ್ಲ ನಾವು ಈಗ ನಾವು ರೈತರ ಸಂಘಟನೆ ಆಗ್ಬೇಕಿತ್ತಲ್ಲ ನಮ್ಮ ಮನೆ ಅಲ್ಲೇ ನಾ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀನಿ ಇಲ್ಲಿ 2-3 ಊರಾಗ ನೀರು ಬಿಟ್ಟದ ಎಲ್ಲ ರೈತರು ನೀರು ಸಲುವಾಗಿ ಜಗಳ ಸಾಯ್ಲಾಕತ್ತದಲ್ಲಿ ಅಲ್ಲ ನೀರು ಬಿಡ್ಲಿಕ್ಕೆ ಏನು ಮಾಡಿದ್ರಿಯೋ ಅಲ್ಲಿ ನಾ ಇಟ್ಟು ಬಿದ್ದಿಲ್ಲ ನೀವು ದೇವ್ರಿಗೆ ಇಟ್ಟಂತೆ ಬರೋರು ಅನಿಸುತ್ತೆ ನೋಡ್ರಿ ಹಂಗೆ ಮಾಡ್ಲಾಕ್ ಹೋಗ್ಬೇಡ್ರಿ ಇವ್ರು ಡಿವೈಡ್ ಅಂಡ್ ರೂಲ್ ಮಾಡೋರದ ಈಗ ನೀರು ಬಿಡ್ತಾರ ನೀವು ಮನ್ಯಾಗ ಕುಂತೀವಿ ನಾಳೆ ಮತ್ತೆ ಬಂದ್ ಮಾಡ್ತಾರ ಅವಾಗ ನಿಮ್ಮ ಸಲುವಾಗಿ ಯಾರು ಬರೋ ಅದಕ್ಕೆ ಅಂತದ ಇಂಥ ಏನು ಚಾಕ್ಲೇಟ್ ಬಿಸ್ಕಿಟ್ ಮೋಸ ಬೀಳಬೇಡ್ರಿ ನಮ್ಮ ಒಂದು ಏನು ತತ್ವ ಐತಿ ಆ ತತ್ವ ಸಿದ್ಧಾಂತ ಪ್ರಕಾರ ನಾವು ಹೋಗ್ಬೇಕಾಗೈತಿ ಅದಕ್ಕೆಲ್ಲ ರೈತರಿಗೆ ಕಳ್ಕೊಳ್ಳಿ ನೀವೆಲ್ಲರೂ ಸಂಘಟನೆ ಇತ್ತಂದ್ರ ರೈತರ ಒಕ್ಕಟ್ಟಿತ್ತಂದ್ರ ಯಾವ ಮಗನ ತಾಕತ್ತಿಲ್ಲ ನಾವು ಎದುರುವುದು ಅದಕ್ಕೆ ನಾವು ಯಾವುದೋ ಕೆಲಸ ಇರಲಿ ಇವತ್ತು ನೀರಾವರಿ ಬಂದಾಯ್ತು ನಾಳೆ ಮತ್ತೊಂದು ಏನೇ ಮಾಡ್ತಾರೋ ಕರೆಂಟ್ ಕಟ್ ಮಾಡ್ತಾರೋ ಅದಷ್ಟಲ್ಲ ಈ ನಮ್ಮಲ್ಲಿ ಬೇರೆ ಬೇರೆ ಎಲ್ಲ ಕಡೆನ ಒಂದು ವ್ಯವಸ್ಥೆನ ಹದಗೆಟ್ಟು ಬಿಟ್ಟಿದ್ದೀವಿ ನಾವು ಚೀಫ್ ಇಂಜಿನಿಯರ್ ಅವ್ರಿಗೆ ಫೋನ್ ಮಾಡ್ಲಿ ರಾಕೋಡ್ ಹತ್ರ ಚೀಫ್ ಇಂಜಿನಿಯರ್ ಅವ್ರಿಗೆ ಸಾಹೇಬ್ರ ಈ ಸ್ಕೀಮ್ ನೀವು ಯಾಕೆ ಬಂದಿಟ್ಟಿದ್ರಿ ಏನು ಕಾರಣ ಈ ಸ್ಕೀಮ್ ಇರ್ತದ ಬಿ ಸ್ಕೀಮ್ದಾಗ ಐತಿ ಬಿ ಸ್ಕೀಮ್ ಅಂದ್ರ ಯಾವಾಗ ಹೊಳಿ ನೀರು ಹರಿತೈತಿ ಅವಾಗ ಚಾಲು ಆಗಬೇಕು ನೀರು ಯಾವಾಗ ಹೊಳಿ ಬಂದ್ ಆಗ್ತೈತಿ ಅವಾಗ ಅಷ್ಟೇ ಬಂದಾಗಬೇಕದು ಆದ್ರೆ ಈಗ ನೀರು ಒಳಗಲ್ಲ ಐತಿ ನೀರು ಹರಿದಾಗ ಚಾಲು ಐತಿ ನೀವು ಬಂದ್ ಯಾಕೆ ಮಾಡಿವಿ ಅಂತ ಕೇಳಿದ್ವಿ ನಾವು ಇಲ್ರಿ ನಮಗೆ DC ಅವ್ರು ಲೆಟರ್ ಹಾಕ್ಯಾರು ನಮ್ಮ ರೀಜನಲ್ ಕಮಿಷನರ್ ಅವರು ನಮ್ಗ ಬಂದ್ ಮಾಡಿ ಅಂದರು ಅದಕ್ಕೆ ಮಾಡಿದೀವಿ ಅಲ್ಲ DC ಅಂತ ಎಲ್ಲಿ ಏನ್ ನಡೆಸಿದ್ರಿಲ್ಲ ನಮ್ಮ ಪಾಲದ ನೀರು ಮತ್ತೆ ಈ ಕಡೆ ಮಹಾರಾಷ್ಟ್ರದಾಗ ಅಲ್ಲಿ ಕೃಷ್ಣಾವಳಿ 7-8 ಇದಕ್ಕಿಂತ ದೊಡ್ಡ ದೊಡ್ಡ ಸ್ಕೀಮ್ ಅದ ಅವೆಲ್ಲ ತಗೋದು ಇಲ್ಲಿ ವಿಜಾಪುರದಲ್ಲಿ ಸ್ಕೀಮ್ ತಗೋದು ಮತ್ತು ನಮ್ಮಲ್ಲಿ ಅಡ್ಡ ಮತ್ತೇನಿದ ನಾವೇನು ಕೊಳಕ್ ಹಂಚಿದೇನಿದ ಈ ರೈತರ ಮಳೆ ಕುರಿ ಹಂಚಿದ ಇಲ್ಲ ನಾವು ದೊಡ್ಡ ಕತ್ತಿದ್ವಿ ಅಂದ್ರೆ ನಾವೇನ ಮಳೆಲ್ಲ ಕುರಿಯಲ್ಲ ನಮ್ಮ ಕಡೆ ಶಕ್ತಿ ಐತಿ ಆಗ ತಾಳ್ಮೆ ಸಲುವಾಗಿ ನಾವು ಕೂತಿದೀವಿ ಆ ತಾಳ್ಮೆಯಲ್ಲಿ ಒಮ್ಮೆ ನಾವು ಬಿಟ್ಟಿವಂದ್ರ ಓಡಾಡೋದು ಪಾಳಿ ಬರ್ತೈತಿ ಮಗ ಬಿಟ್ಟು ಹೋಗೋದು ಪಾಳಿ ಬರ್ತೈತಿ ಅಂತ ಮಾಡ್ಲಾಕ್ ಹೋಗ್ಬೇಡ್ರಿ ಇಲ್ಲಿ 1,000 ಜನ ರೋಡ್ ಶೀಟ್ ಓಪನ್ ಆಗ್ತಿದಾರೆ ಒಂದು 10,000 ಜನ ಊರ್ ಬಿಟ್ಟು ಹೋಗ್ಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಪ್ಪ ಅಂದ್ರ ಇಲೇಟ ಅಂತಕ್ಕಂಥ ಗ್ರಾಮದೊಳಗೆ ಏನೋ ಸಣ್ಣ ಕೊಟ್ಟು 2-3 ಮಂದಿ ಜಗಳ ಆ ಜಗಳ ಅಂತ ಪ್ರಕಾರ 40 ಮಂದಿ ಮೇಲೆ ಕೇಸ್ ಹಾಕ್ಯಾರ ಅವ್ರು 1,1500 ಮಂದಿ ಆ ಊರನ್ನು ಬಿಟ್ಟಾರ ಪಾಪ ಎಲ್ಲ ಗಂಡಸರು ಬಿಟ್ಟು ಹೋಗ್ಯಾರ ಯಾಕಂತ ಕೇಳಿ ಇಲ್ರಿ ಪೊಲೀಸರು ಬರ್ತಾರ ಅವ್ನು ಕೇಸ್ ಹಾಕ್ತಾರ ಪೊಲೀಸರು ಬರ್ತಾರ ಆತ ರೆಸ್ಟ್ ಮತ್ತೆ ಯಾಕೆ ಏನ್ ಮಾಡಿದ ಅಂದ್ರ ಅದೇನೋ ಸಿರೆ ಮಾಡೋರು ಇಲ್ಲಿ ಜಗಳ 3 ಮಂದಿ ಜಗಳ ಕೇಸ್ ಹಾಕಿ ಮುಗಿದಕ್ಕದನ್ನ ಮತ್ತೆ 40 ಮಂದಿ ಮೇಲೆ ನೋಟಿಸ್ ತಗೊಂಡು ಇದನ್ನ ಹಚ್ಕೊಂಡು ಮೈಕ್ ತಗೊಂಬಂದು ನಿಮ್ಗೆಲ್ಲ ಅರೆಸ್ಟ್ ಮಾಡ್ತಿರ್ತಾರೆ ಇದು ಒಂದೇ ಊರಾಗಲ್ಲ ಸುಮಾರು ಏನು ನಮ್ಮ ಅತ್ರಿ ಮತ್ತ ಕ್ಷೇತ್ರ 60 ಹಳ್ಳಿಯವರು ಸನ್ಮಾನ್ಯ ಸೌದಿಯವರ ಭಾಳ ಪಾರಪತ್ರ ಯಾವ ಒಬ್ಬ ಚಲೋ ಅಂಗಡಿ ಇರ್ತಾನೆ ಅವನ್ನೆಲ್ಲ ಹಡ್ಕಸ್ಲತ್ತಾರ ಒಬ್ಬರ ಅಂಗಡಿ ಮೇಲೆ ತನಗೆ ಔಷಧ ಅಂಗಡಿ ಮೇಲೆ ಬ್ಯಾಂಕರ್ಸ್ ಮೇಲೆ ಎಲ್ಲಿ ಬಿಟ್ಟ ಎಲ್ಲಿ ಸಿಗುತ್ತೆ ಎಲ್ಲ ಕೇಸ್ ಹೇಳಿದ್ದಾರೆ ಅದಕ್ಕೆ ಸನ್ಮಾನ್ಯ ಸೌದಿಯವರ ಅರ್ಥ ಮಾಡ್ಕೋರಿ ಮತ್ತೆ ಇನ್ನೊಂದು ಜಲ ಆದ ನಂತರ ಇಲ್ಲಿ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಅದಾರ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸಿಂದಗಿ ಅವರ ಗುಲ್ಬರ್ಗದವರ ಅಳಮೇಲ್ದವರ ಬಂದು ಇಲ್ಲಿ ಯಾಕೆ ಕೆಲಸ ಮಾಡಬೇಕು ನಮ್ಮ ಭಾಗದಾಗ ಯಾರು ಇಲ್ಲ ಕೆಲಸ ಮಾಡುವಂತ 100 ಕೋಟಿ ಟೆಂಡರ್ ಕೆಲಸ ಮಾಡ್ತಾರೆ ಯಾರಿಲ್ಲ ಎಲ್ಲಿ ಅವರೆಲ್ಲ ಇಲ್ಲಿ ಅದಕ್ಕೆ ಅತನಿ ಮತ ಕ್ಷೇತ್ರ ಬಂಧುಗಳ ವಿನಂತಿ ಮಾಡ್ತಾನೆ ನಾವು ನಿಮ್ಮ ಜೊತೆ ನಿಂತು ನಮ್ಗೆ ಬೇಕಾದ ತ್ರಾಸಾಗಲಿ ಬೇಕಾದಾಗ ಎದುರು ತಾಕತ್ ದೇವ್ರು ನಮ್ಗೆ ಕೊಟ್ಟಾನ ಅದಕ್ಕೆ ಯಾರು ಹೆದರಬೇಡಿ ಸುಳ್ಳಿನ ಸರಳ ನನ್ನ ಮನೆ ಕಳ್ಸತಕ್ಕಂಥ ಕೆಲಸ ಮಾಡುದು ಲಕ್ಷ್ಮಣ್ ಸವದಿ ಬಂಡವಾಳ ಏನಿಲ್ಲ ಕಾಂಗ್ರೆಸ್ ಬಂದಿರಲಿಲ್ಲ ಮನುಷ್ಯ ಗೆಲ್ಲತ್ತಿದಿಲ್ಲ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗೂ ಎಲ್ಲ ಸಮುದಾಯ ಎಲ್ಲ ಜನಾಂಗ ಎಲ್ಲ ಸಮಾಜದಲ್ಲಿ ಮತ್ತೆ ಒಬ್ಬರಿಗೆ ತ್ರಾಸ ಕೊಟ್ಟಿಲ್ಲ ಯಾರು ನಿಷ್ಠಾವಂತ 90% ಕಾಂಗ್ರೆಸ್ ಪಾರ್ಟಿ ಕೆಲಸ ಅವರೆಲ್ಲ ಹಾಕ್ಯಾನ ಅದು ಆಸ್ತಿ ಏನಿದೆ ಜಗಳೇನೋ ಆಸ್ತಿ ಸರಿ ಮಾಡ್ಬೇಕು ಶಾಸಕ ಆಗಿ ತಾಲೂಕು ಯಜಮಾನ್ಯವ ಏನೋ ತಪ್ಪು ತನಿಗೆ ಆಗಿರ್ತಾವ ಅವ್ರು ಹೇಳಿ ಮಾಡಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕು ಇದು ಒಂದು ಇವತ್ತು ನೀರಾವರಿ ಕೆಲ ಎಲ್ಲ ಸಮಸ್ಯೆ ಚಾಲು ಮಾಡ್ತೀರಿ ಆ ಕಿನಾಲ ಕಂಟಿ ಬರ್ತೈತಿ ಧೂಳು ಬರ್ತೈತಿ ಹಾಳು ಬರ್ತೈತಿ ಅದಕ್ಕೆ ಯಾಕೆ ಹೋಗಿ ತೆಗೆದ್ರೆ ಇಲ್ಲಿ ಮೇಂಟೆನೆನ್ಸ್ ಬಂದಿಲ್ಲ ಮೇಂಟೆನೆನ್ಸ್ ಯಾರು ಕೊಡ್ಬೇಕು ಮೇಂಟೆನೆನ್ಸ್ ಫೈಲ್ ಮಾಡ್ಬೇಕು ಈ ಅಧಿಕಾರಿಗಳು ಮೆಮ್ರಿ ತಗೋಬೇಕು ಆಗ್ಲಿಲ್ಲ ಶಾಸಕ ತಗೋಬೇಕು ಶಾಸಕರು ಕೆಲಸ ಆಗ್ಲಿಕ್ಕಲ್ಲ
ಅಲ್ಲಿರ್ತಕ್ಕಂಥ ಮಂತ್ರಿ ಮನೆಗೆ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕು. 200-300 ಕೋಟಿ ರೂಪಾಯಿ ರೊಕ್ಕ ತರಬೇಕು, ತಂದು ಎಲ್ಲ ಸ್ವಚ್ಛ ಮಾಡಿ ರೈತ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಇದು ಒಬ್ಬ ಅಧಿಕಾರಿಗಳು ಮತ್ತು ಶಾಸಕರ ಕೆಲಸ. ಅಂದ್ರೆ ಶೋ ಮಾಡೋದು, ಅವರ ಮೊದಲು ಶೋ ಅದಾರ. ಅವ್ರಿಗೆ ಏನ್ ಅದು ಗೊತ್ತೈತಿಲ್ಲ ಯಾರ್ದಾರ ನೀರು ಎಟ್ಟೈತಿ ಎಟ್ಟಿಲ್ಲ, ನೀರು ಬಿಡ್ಬೇಕು ರೈತರಿಗೆ, ನೀರು ಬಿಟ್ಟು ಬಿಡೋದು ಬಂದ್ ಮಾಡಬಾರದು ಗೊತ್ತಬೇಕು. ಅವನಲ್ಲಿ ಅದು ಜ್ಞಾನ ಇಲ್ಲ. ರೈತರನ್ನ ಮತ್ತೆ ರೈತರ ಸಲುವಾಗಿ ಸಾಕಷ್ಟು ಬಹಳ ಸಹಾಯ ಮಾಡ್ತಾನೆ, ರೈತರ ಸಲುವಾಗಿ ಹೋರಾಟ ಮಾಡ್ತಾನೆ. ಏನ್ ಮಾಡ್ತಿದ್ವಿ ರೈತರ ಸಲುವಾಗಿ ಹೋರಾಟ? ಬ್ಯಾಸಿಗೆ ಒಳಗ ಇಬ್ಬರಿಗೆ ಬೇರೆ ನೋಡು ನಿಂದ ಇದನ್ನಿಲ್ಲ, ಅದ್ರೇನ್ ತರಕಾರಿ ಇಲ್ಲ ನಮಗೆ. ಏನಿದ್ರಿ ನೀವು ಶಾಸಕರ? ಈಗ ಎಲ್ಲಿದ್ದೀರಿ? ಅಲ್ಲ, ಈಗ 3-4 ದಿನ ಅಂತ ಕೆನಾಲ್ ಬಂದಾಗ್ಯಾವು. ಆ ಭಾಗ ನೋಡಿದ್ರೆ ಬ್ಯಾಸಿಗೆ ಒಳಗ ಕುಡಿದಕ್ಕೆ ನೀರು ಸಿಗ್ಲಿಲ್ಲ. ಶಿರಟ್ಟಿ ಮತ್ತು ಜುಂಜುರವಾಡ ಮತ್ತು ಸೌದಿ ಸಾಕಷ್ಟು ಹಳ್ಳಿಗಳಿಗೆ ಬರೇ ಪಡಿ ಕಾಣ್ತಿದ್ದ ಹೊಳ್ಯಾಗ. ಅಂತದ್ರೊಳಗ ನೀವು ಏನ್ ಹೋಗಿದ್ರಿ? ಆ ಗೇಟ್ ಹಾಕಲಕ್ಕೆ ಏನಾಗಿತ್ತು? ಮತ್ತೆ ರೈತ ಸಪೋರ್ಟ್ ಅಲ್ಲ, ರೈತರ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡ್ತಾರೆ. ಎಲ್ಲ ರೈತ ವಿರೋಧಿ ಮನುಷ್ಯ ಯಾರು ಇಡೀ ರಾಜ್ಯದಾಗ ಈ ನಮ್ಮ ಅಥಣಿ ಶಾಸಕತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಥಣಿ ಶಾಸಕ ನೋಡ್ರಿ ಬೇಕಾರ ಕಬ್ಬಿನ ಹೋರಾಟ ಸಲ ಕಬ್ಬಿನ ಬೆಂಬಲ ಬೆಲೆ ಬೇಡ್ರ ಒಂದು ದಿವಸ ಅದಕ್ಕೆ ಸಪೋರ್ಟ್ ಮಾಡೋ ಸಲ ಬರ್ಲಿಲ್ಲ. ಇಲ್ಲೇ ಹಾಲು ಹಾಕಿದ್ದು ಕರೆ ಕಬ್ಬಿಗೆ ಬೆಲೆ ಕೊಡ್ರಿ ಅಂತ ಕೇಳಿದ್ರು ರೈತರ ಹೋರಾಟಕ್ಕ. ಅವ್ನು ಕೊಡ್ಲಿಲ್ಲ, ಅವ್ನು ಬರ್ಲಿಲ್ಲ. ಯಾಕಂದ್ರೆ ಅವನಲ್ಲಿ ರೈತರಿಗೆ ಸಹಾಯ ಮಾಡೋದು ಇಲ್ಲ. ಅವನ ಉದ್ಯೋಗ ಅವನು ಬರೇ ಸ್ವಂತ ವೈಯಕ್ತಿಕವಾಗಿ ಮಾಡ್ತಾರ ಹೋರಾಟ. ತನ್ನ ಸ್ವಂತಕ್ಕೆ ತನ್ನ ಶೋಕಿ ಸಲುವಾಗಿ ಮಾಡೋರು ಅವರ. ಇಂತಹ ಶಾಸಕರು ನಮ್ಮ ಅಥಣಿ ತಾಲೂಕು ಸಿಕ್ಕಾರ. ನಮ್ಮ ದುರ್ದೈವ ಈ 5 ವರ್ಷ, ನಮ್ಮ ದುರ್ದೈವ. ಎಲ್ಲವೂ ಎಚ್ಚೆತ್ತುಕೊಳ್ಬೇಕು. ಈಗ ದಾರಿಯಲ್ಲಿ ನಿನ್ನೆ ಒಂದು ವೇಳೆ ನಾವು ಹೋರಾಟ ಮಾಡ್ತೀವಿ, ಕೆನಾಲ್ ಚಾಲು ಮಾಡಲಿಲ್ಲ, ನಿನ್ನೆ ದಾರಿಯಲ್ಲಿ ಅನೌನ್ಸ್ ಮಾಡಿಲ್ಲ ಅಂದ್ರೆ ಇನ್ನ ನೀರು ಚಾಲು ಆಗ್ತಿದ್ದಿಲ್ಲ. ಇನ್ನ ಹೋರಾಟ ಮಾಡ್ತೀವಿ ಅಂತ ಬಾಯಿಲೆ ಬರುತ್ತವೆ. ರಾತ್ರಿ 9 ಗಂಟೆಗೆ ಕೆನಾಲ ಬಟನ್ ಹೊತ್ತಾರ. 9 ಗಂಟೆಗೆ ಇನ್ನೊಂದು ಕೆಲವೊಂದು ಹಳ್ಳಿಗೆ ಹೋಗಿಲ್ಲ. ಆದ್ರೂ ಸಹಿತ ಇನ್ನ ನಿಮ್ಗೆ ಹೇಳ್ತೀನಿ ರೈತರದ ಒಂದು ಪರಿಸ್ಥಿತಿ ಎಷ್ಟು ಕೆಟ್ಟಪ್ಪ ಅನ್ನೋದು. ಕೆಲವೊಬ್ರು ಬೀಜ ಹಾಕ್ಯಾರ, ಗೊಬ್ಬರ ಬೀಜ ಹಾಕಿ ಅದ್ರ ಖರ್ಚು ಹೊಂಟಿಲ್ಲ. ಖರ್ಚು ಏನಾದ್ರೆ ಏನೋ ಅವ್ರಿಗೆ ಅವಕಾಶ ಇಲ್ಲ. ಒಂದು ನೀರು ಅಥವಾ ಅರ್ಧ ನೀರು ಎಲ್ಲೋ ಹಾದಾವ್ ಅಂತವ್ರೊಳಗೆ ಕೆನಾಲ್ ಬಂದ್ ಮಾಡಿದ್ರೆ ಗತಿ ಏನ್ ರೈತರದ್ದು ಇವತ್ತು ಆ ಪರಿಸ್ಥಿತಿ ಒಳಗ